ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಬಂದು ಗುರುವಾರದ ವ್ಲಾಗ್ ಆಗಿರುತ್ತೆ. ಈ ವ್ಲಾಗಲ್ಲಿ ನಾನು ರಾಖಿಗೆ ಗ್ರೂಮಿಂಗ್ ಮತ್ತು ಬಾತ್ ಮಾಡೋದು, ಸ್ನಾನ ಮಾಡಿಸೋದು ಹೇಗೆ ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ. ಹಬ್ಬದ ಬ್ಯುಸಿಲಿ ಮತ್ತು ಮನೆ ಕೆಲಸದ ಬ್ಯುಸಿಲಿ ನಾನು ರಾಕಿನ ಕೇರ್ ಮಾಡೋದು ಮರ್ತುಬಿಟ್ಟಿದ್ದೆ. ಸೊ ಮರ್ತುಬಿಟ್ಟಿದ್ದೆ ಅಂದರೆ ಟೈಮೇ ಸಿಗ್ತಾ ಇರಲಿಲ್ಲ ಪಾಪ ಅವನಿಗೆ ಕೇರ್ ಮಾಡೋಕ್ಕೆ, ಗ್ರೂಮ್ ಮಾಡೋಕ್ಕೆ, ಅವನ್ನ ನೋಡ್ಕೊಳ್ಳೋದಕ್ಕೆ ತುಂಬಾ ಕೆಲಸ ಇತ್ತು ಮನೇಲಿ. ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ ಇದ್ದ ಕಾರಣ. ಸೊ ಅದಕ್ಕೆ ಇವತ್ತು ಅವನು ತುಂಬ ಹಿಂಸೆ ಪಟ್ಕೊತಾ ಇದ್ದ. ಜಾಸ್ತಿ ಕೂದಲು ಗಂಟಾಗ್ಬಿಟ್ಟು ಭಾಳ ಹಿಂಸೆ ಪಟ್ಕೊತಾ ಇರ್ತಾಯಿದ್ದ ಅವನು. ನಾನು ಅಂದ್ಕೊಂಡೆ ಅವನ್ನ ಗ್ರೂಮಿಂಗ್ಗೆ ಕರ್ಕೊಂಡು ಹೊರಗಡೆ ಮಾಡ್ಸೋಣ ಅಂತ ಹೇಳಿಬಿಟ್ಟು. ಅವನು ಹೊರಗಡೆ ಮಾಡಿಸ್ಕೊಳ್ಳಲ್ಲ ಯಾರ ಹತ್ರನೂ. ಹೋದರೆ ಅವ್ರಿಗೆ ಕಚ್ಚಕ್ಕೆ ಹೋಗ್ತಾನೆ. ಸೊ ಇವನೇನು ಮಾಡಿಸ್ಕೊಂಡ್ರು ನನ್ನ ಹತ್ರನೇ. ಅದಕ್ಕೆ ಮನೆಯಲ್ಲೇ ನಾನೇ ಗ್ರೂಮ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಇವತ್ತು ಇಟ್ಕೊಂಡೆ ಅವನ್ನ. ಸೊ ಇವತ್ತಿನ ಡೇ ಇದಾಗಿರುತ್ತೆ. ಹಾಗೆ ನೋಡಿ ಹೇಗಿರುತ್ತೆ ಅಂತ ಹೇಳಿಬಿಟ್ಟು, ಹೇಗೆ ನನ್ನ ಕೈಯಲ್ಲಿ ಅವನು ಸೈಲೆಂಟಾಗಿ ನೀಟಾಗಿ ಕಟ್ಟಿಂಗು ಎಲ್ಲ ಮಾಡಿಸ್ಕೊತಾನೆ ಅಂತ ನೀವು ನೋಡಿ. ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಟು ಸಬ್ಸ್ಕ್ರೈಬ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ನೋಡಿ ಎಷ್ಟು ಕೂದಲು ತೆಗೆದಿದ್ದೀನಿ ನಾನು. ಒಂದು ಫುಲ್ ಬೋಡ ಮಾಡಿಬಿಟ್ಟೆ ನಾನು ಅವನ್ನ. ಕೊಂಚ ಶೇಕೆಂಡ್ ಕೊಡು, ಶೇಕೆಂಡ್ ಕೊಡುವ ರಾಕಿ, ಶೇಕೆಂಡ್ ಕೊಡು. ಓ ಗುಡ್ ಬಾಯ್. ನೋಡಿ ಸ್ನಾನ ಮಾಡೋಣ. ಸ್ನಾನ ಮಾಡ್ತೀಯಾ? ಬೇಜಾರು ಮಗನೇ? ಹಾಂ, ಬೇಜಾರ ನಿಂಗೆ ಕೂದಲೆಲ್ಲ ಹೊರಟೋಯ್ತು ಅಂತ? ಸುಮೀರ್ ಮತ್ತೆ ಬರುತ್ತೆ, ಚೆನ್ನಾಗಿ ಬರುತ್ತೆ ಅಲ್ಲಪ್ಪ. ಗುಡ್ ಬಾಯ್. ಐಫೈ ಮಾಡುವ, ಐಫೈ. ಗುಡ್ ಬೈ ರಾಕಿ, ಗುಡ್ ಬಾಯ್. ಸರಿ ನಡಿ ಸ್ನಾನ ಮಾಡೋಣ ರಾಕಿ. ಈ ಅಂತ ಬ್ರಷ್ ಮಾಡಿ ಸ್ನಾನ ಮಾಡೋಣ. ಹೇಗಿದೆ ರಾಕಿ ಕಟ್ಟಿಂಗ್? ಹೇಗಿದೆ? ಫುಲ್ ಎಲ್ಲ ಟ್ರಿಮ್ ಮಾಡಿಬಿಟ್ಟೆ ನಾನು ಅವನಿಗೆ, ಯಾಕಂದರೆ ತುಂಬಾ ಗಂಟಾಗ್ಬಿಟ್ಟಿತ್ತು. ಸೊ ಅದಕ್ಕೆ ಫುಲ್ ಟ್ರಿಮ್ ಮಾಡಿಬಿಟ್ಟೆ. ಎಷ್ಟು ಕೂದಲು ನೋಡಿ ಅಪ್ಪ. ಪಾಪ ನನ್ನ ಮಗ ಕೂದಲಿದ್ರೇ ಚೆಂದ, ಆದರೆ ಪಾಪ ಅವನಿಗೂ ಕಷ್ಟ, ಗಂಟಾಗ್ಬಿಟ್ಟು ಕೆರ್ಕೊತಾ ಇರ್ತಾನೆ ಹಿಂಗೆ. ಫುಲ್ ಕೂದಲು ಪಾಪ ಗಂಟಾಗ್ಬಿಟ್ಟಿತ್ತು ಅವನಿಗೆ. ತುಂಬ ಸಫರ್ ಮಾಡ್ತಾಯಿದ್ದ ಅವನು. ಪೆಟ್ಸ್ ಇದ್ದರೆ ಒಂದು ಮಗು ಥರ ನೋಡ್ಕೋಬೇಕು ಅವ್ರನ್ನ. ಅವರು ಡಲ್ ಆಗಿಬಿಡೋದು, ಅವ್ರಿಗೆ ಏನು ಅನಿಸ್ತಾ ಇರುತ್ತೋ, ನಾವು ಬಾಯಿದ್ರೆ ಹೇಳ್ತೀವಿ, ಪಾಪ ಅವರಿಗೆ ಹೇಳ್ಕೊಳಕ್ಕಾಗಲ್ಲ. ಸೊ ಡಲ್ ಹೊಡಿತಾ ಇದ್ದ ತುಂಬ. ಅದಕ್ಕೆ ಫುಲ್ ಕಟ್ ಮಾಡಿಬಿಟ್ಟೆ ಕೂದಲೆಲ್ಲ. 2-3 ಮಂತ್ಸಲ್ಲಿ ಬರುತ್ತೆ. ಸೊ ನನಗೆ ಅವನ್ನ ಹೀಗೆ ನೋಡೋಕೆ ಇಷ್ಟ ಇಲ್ಲ, ಆದರೂ ಏನು ಮಾಡೋದು, ಪಾಪ ಅವನು ಮುಖ್ಯ ಅಲ್ವಾ. ಸೊ ಅದಕ್ಕೆ ಗ್ರೂಮ್ ಮಾಡಿದೆ ಅವನಿಗೆ. ಇದೆಲ್ಲ ಆದಮೇಲೆ ಅವನಿಗೆ ಸ್ನಾನ ಮಾಡಿಸಿದೆ. ಸ್ನಾನ ಮಾಡಿಸುವಾಗಲೂ ಅಷ್ಟೇ, ಅವನು ಏನೂ ತರಲೆ ಮಾಡಲ್ಲ. ಬೊಗಳೋದು, ಕಚ್ಚೋದು, ಹಠ ಮಾಡೋದು ಆ ಥರ ಏನೂ ಮಾಡಲ್ಲ ಅವನು. ನನ್ನ ಹತ್ರ ತುಂಬ ನೀಟಾಗಿ ಮಾಡಿಸ್ಕೊತಾನೆ. ಅದೇ ನಾವು ಹೊರ್ಗಡೆ ಒಂದು ಸರಿ ಮಾಡಿಸಿದ್ವಿ, ಅವರಿಗೆ ತುಂಬ ಹಿಂಸೆ ಕೊಟ್ಟ. ಆಮೇಲೆ ನಮಗೂ ನೋಡೋಕ್ಕೆ ಕಷ್ಟ ಆಗ್ತಾಯಿತ್ತು ಅವ್ರು ಮಾಡೋದು, ಇವನು ಹಿಂಸೆ ಪಡೋದು. ಅವ್ರ ಹತ್ರ ಇರ್ತಾ ಇರಲಿಲ್ಲ ಇವನು. ಸೊ ಆಮೇಲೆ ನಾನೇ ಮನೇಲೇ ಮಾಡೋಣ ಅಂತ ಹೇಳಿಬಿಟ್ಟು, ಮನೇಲೇ ಇರ್ತೀನಲ್ಲ ಅಂತ ಹೇಳಿ ನಾನೇ ಅವನಿಗೆ ಮಾಡೋಕ್ಕೆ ಟ್ರೈ ಮಾಡಿದೆ. ಆವಾಗ ಅವ್ನು ಸುಮ್ಮನೆ ಇದ್ದ ನನ್ನ ಹತ್ರ. ಆಮೇಲೆ ಬಿಡು, ಇನ್ನು ನನ್ನ ಹತ್ರ ಸುಮ್ಮನೆ ಇರ್ತಾನೆ, ಆಮೇಲೆ ನಾನೇ ನೀಟಾಗಿ ಮಾಡ್ಬೋದು ನಿಧಾನಕ್ಕೆ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ನಾನು ಅವನ್ನ ಒಂದೇ ಸರಿ ಕರ್ಕೊಂಡೋಗಿದ್ದು ಹೊರಗಡೆ ಗ್ರೂಮಿಂಗ್ಗೆ ಅಂತ ಹೇಳಿಬಿಟ್ಟು. ಅದಾದಮೇಲೆ ಅವ್ನು ಬಂದಾಗಿಂದನೂ ನಾನೇ ಗ್ರೂಮ್ ಮಾಡ್ತಾ ಇರೋದು, ನಾನೇ ಅವನ್ನ ನೀಟ್ ಮಾಡೋದು, ನನ್ನ ಕೈಲೇ ಅವ್ನು ಮಾಡಿಸ್ಕೊಳ್ಳೋದು. ಇನ್ಯಾರ ಕೈಯಲ್ಲೂ ಮಾಡಿಸ್ಕೊಳ್ಳಲ್ಲ ಅವನು, ಇನ್ಯಾರ ಹತ್ರನೂ ಹೋಗಲ್ಲ. ಸೊ ಈ ಥರ ಎಲ್ಲ ಅವನಿಗೆ ಸ್ನಾನ ಮಾಡಿಸ್ತೀನಿ. ಅದಾದಮೇಲೆ ಅವನ್ನ ವೆಟ್ಟಾಗಿರೋದೆಲ್ಲ ಡ್ರೈ ಮಾಡ್ತೀನಿ. ನೋಡಿ, ಒಂದು ಸ್ವಲ್ಪನೂ ಗಲಾಟೆ ಮಾಡಲ್ಲ ನನ್ನ ಮಗ. ಇಲ್ಲ ಐತೆ ಬಾ, ಟಿ ವಿ ಇದ್ರೊಳಗೆ
ಡ್ರೆಸ್ಸಿಂಗ್ ಟೇಬಲ್ ಒಳಗೆ. ಸೊ ಕೇಳ್ತಾ ಇರ್ತೀರಾ ಡೈಲಿ ವ್ಲಾಗ್ ಮಾಡಿ ಹಾಕಿ ಅಕ್ಕ ಅಂತ ಹೇಳಿಬಿಟ್ಟು. ಡೈಲಿ ವ್ಲಾಗ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಇವನ್ನೇನಾದರೂ ನಾನು ಸ್ನಾನ ಮಾಡ್ಸೋಕ್ಕೆ ಅಂತ ಹಿಡ್ಕೊಂಡ್ರೆ ಅಥವಾ ಇವನಿಗೆ ಏನಾದರೂ ನಾನು ಗ್ರೂಮ್ ಮಾಡಬೇಕಂತ ಹಿಡ್ಕೊಂಡ್ರೆ ಇಡೀ ದಿನ ಇವನಿಗೆ ಸ್ಪೆಂಡ್ ಮಾಡಬೇಕಾಗುತ್ತೆ. ನಾನು ಬೆಳಗ್ಗೆಯಿಂದ ಸಂಜೆ ತನಕ ಆಗೋಗುತ್ತೆ. ನಿಮಗಿದೊಂದು 5 ನಿಮಿಷದಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಅವನಿಗೆ ನಾನು ಕಟ್ಟಿಂಗ್ ಹಿಡ್ಕೊಂಡೆ 3 ಅವರ್ ಆಯಿತು. ಕಟ್ಟಿಂಗ್ ಆದಮೇಲೆ ಸ್ನಾನ ಮಾಡಿಸಿ ಅದನ್ನು ಡ್ರೈ ಮಾಡಿ ಆಮೇಲೆ ಕೂದಲಿದ್ದಾಗ ಡ್ರೈ ಮಾಡೋಕ್ಕೆ 1 ಅವರ್ ಬೇಕು ಅವನಿಗೆ. ಇಡೀ ಫುಲ್ ಎಲ್ಲ ವೆಟ್ಟೆಲ್ಲ ಕ್ಲಿಯರಾಗಿ ಹೋಗಿ ಡ್ರೈ ಮಾಡಬೇಕಂದ್ರೆ 1 ಅವರ್ ಬೇಕು ಅವನಿಗೆ. ಇವಾಗ ಬೇಗ ಡ್ರೈ ಆಗೋಯ್ತು. ಮಾತ್ರ ಕಟ್ಟಿಂಗ್ ಮಾತ್ರನೇ ಲೇಟ್ ಆಯಿತು. 2.5 ಅವರ್ 3 ಅವರ್ ಆಯಿತು ಇವನು ಕಟ್ಟಿಂಗ್ ಮಾಡೋಷ್ಟರಲ್ಲಿ. ಬೆನ್ನಂತೂ ಬಿದ್ದೋಯ್ತು ನನಗೆ. ಅಪ್ಪ ಇವನಿಗೆ ಸ್ನಾನ ಮಾಡಿಸೋದಲ್ಲದೆ ನಾನು ಬಿದ್ದೋಗ್ಬಿಟ್ಟಿರ್ತೀನಿ ಅಷ್ಟರಲ್ಲೇ. ನಮ್ಮೊಂದು ಕೆಲಸ ಮುಗಿಸಿ ಈಗ ಸ್ನಾನ ಮಾಡ್ಕೊಂಡು ಬಂದಿದ್ದಾಯಿತು. ಬೆನ್ನು ಬಂದ್ಬಿಡ್ತು ನೋಡಿ. ಸ್ನಾನ ಮಾಡ್ಕೊಂಡಿದ್ದೆ ಹೊಡಿತು. ಪಚ್ಚುಪ್ಪ ಪಚ್ಚುಪ್ಪ ಪಚ್ಚು ಪಚ್ಚುಮ್ಮ ಪಚ್ಚು ಮಗನೇ. ಮಮ್ಮಿ ಎಲ್ಲೋ ಬಿಡ್ತಾಳೋ ಅಂತ ಅವನಿಗೆ. ಎಲ್ಲ ಆಯಿತು ಕೆಲಸ ಎಲ್ಲ. ನನ್ನ ಮಗಳು ಪಾಪ ಬಂದಾಗಿಂದಮ್ಮ ಕಾಫಿ 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 ಅಂತ ಇದ್ಲು. ಬರೀ ಇವನು ಕೇರ್ ಮಾಡೋದೇ ಆಯಿತು. ಅವಳಿಗೆ ಕಾಫಿ ಮಾಡಿಕೊಡೋದು ಸ್ವಲ್ಪ ಲೇಟ್ ಆಯಿತು. ಆಲ್ರೆಡಿ 6:37 ಆಗೋಗಿತ್ತು. ನಾವು ಟೈಮ್ ಸ್ಪೆಂಡ್ ಮಾಡೋದು ಜಾಸ್ತಿ ಅದು ಯಾವುದ್ರಲ್ಲಿ ಅಂದರೆ ಕಾಫಿ ಕುಡ್ಕೊಂಡು ಚೇರ್ ಹಾಕ್ಕೊಂಡು ಮಾತಾಡ್ಕೊಂಡು ರಸ್ ಕುಡ್ಕೊಂಡು ಹೋದ ಈಗ. ಓನವಾ ನಮ್ಮ ರಾಕಿ ಹೆಂಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ. ನಮಗೇನೋ ಒಂದು ಕೂದಲಿದ್ರೇ ಸರಿ ಅಲ್ವಾ ರಾಕಿ? ಆಮೇಲೆ ಸೀರಿಯಸ್ಸಾಗಿ ನಂಗೆ ಅಡುಗೆ ಮಾಡೋಕ್ಕಾಗಿಲ್ಲ, ಮೂಡಿರಲಿಲ್ಲ, ಸಾಕಾಗ್ಬಿಟ್ಟಿತ್ತು. ನಮ್ಮ ಮನೆಯವ್ರು ಇಡ್ಲಿ ತೊಗೊಬಂದಿದ್ರು. ಇಡ್ಲಿ ಮತ್ತು ರೈಸ್ ಬಾತ್ ತಿಂದ್ಬಿಟ್ಟು ಇವತ್ತಿನ ಡೇನ ಕಂಪ್ಲೀಟ್ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.